ಅವ್ರು ಏನ್ ಹೇಳಿದಾರಲ್ಲ, ಅವ್ರು ಇನ್ ಮುಂದಕ್ಕೆ ಏನ್ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ. ಸಿದ್ದರಾಮಯ್ಯ ಏನು ನಡೀತಾ ಇಲ್ಲ, ಬೆಳೆಕಾಳು ಸಿದ್ದರಾಮಯ್ಯ ಹೊಟ್ಟೋಗಿದ್ದಾರೆ. ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ, ಹೊಸ ಸಿದ್ದರಾಮಯ್ಯನೂ ಇಲ್ಲ. ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಯಾಕಾಗಿದೆ ಅನ್ನೋದಕ್ಕೆ ಅಧಿಕಾರದ ಕುರ್ಜಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ರಾಜ್ಯದ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ತೊಂದರೆ ನೋವು ಎಂತ ಫ್ಲಡ್ ಆಯ್ತ್ರಿ. ಏನೇನು ಅನಾನುಕೂಲಗಳಾದವು. ಒಂದು ಗುಂಡಿ ಮುಚ್ಚಾಗ ನಿಮ್ ಕೈಲಿ ವ್ಯಕ್ತಿ ಇಲ್ಲ, ಏನು ಮಾಡಕ್ ಆಗದಿರ ನೀವು ಬರೀ ಕುಡ್ಡೆ ಬಿಡ್ಲಿ ಕೆಲಸ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಜನಗಳನ್ನ ಸುಳ್ಳು ಹೇಳ್ಕೊಂಡು ದಿನ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಆ ದುಡ್ಡನ್ನು ಖರ್ಚು ಮಾಡಿದ್ರೆ ಒಂದು 5-6 ಜಿಲ್ಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದೇನು. ಭಾರತ ಸರ್ಕಾರ ಇನ್ಯಾವುದೋ ಅವ್ರ ಕೆಲಸ ನಡೀತಾ ಇಲ್ಲ. ಇಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ಇಲಾಖೆಯಲ್ಲಿ ತುಂಬಾ ಕೆಲಸ ನಡೀತಾ ಇರೋದು ನಮ್ಮ ರೈಲ್ವೆ ಇಲಾಖೆದೇನೆ. ಅವಾಗ ಅಲ್ಲೇನಾಯ್ತು, ಯಾರು ಅವ್ರ ಊರು ಹೆಗ್ಗೆರೆ ಅಂತ ಒಂದು ಊರು, ಆ ಊರಿಗೆ ಹೋಗೋದಕ್ಕೆ ಒಂದು ಮೇಲ್ಸೇತುವೆ ಮಾಡಕ್ಕೆ ಈ ಸೋಮಣ್ಣ ಹೋಗ್ಬೇಕಾಯ್ತು. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ನಾವು ರಿಕ್ವೆಸ್ಟ್ ಮಾಡ್ಬೇಕಾಯ್ತು. ಎಷ್ಟು ವರ್ಷ ಇದ್ರಪ್ಪ ಇವರೆಲ್ಲ ಕಾಂಗ್ರೆಸ್ ಅವರು ಮಾಡಿರಲಿಲ್ಲ. ಆ ಊರಿಗೆ ಬಂದಾಗ ಆ ಊರಿನವರು ಹಿಂಗೆ ಮಾತಾಡ್ಬೇಕಾದ್ರೆ ಮುಖ್ಯಮಂತ್ರಿ ನಾನು ಹೇಳಿದೆ, ನಾನು ಒಬ್ಬ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಮತ್ತೆ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಪರಮೇಶ್ವರ್ ಅವರಾದ್ರೆ ನಾವು ಸ್ವಾಗತ ಮಾಡ್ತೀವಿ. ನಾನು ಏನೋ ತಟ್ಟೆಯಲ್ಲಿ ಇಟ್ಬಿಟ್ಟು ಬಾರಪ್ಪ ನೀವು ಮಂತ್ರಿ ಮಾಡ್ತೀವಿ ಅಂತ. ಆದ್ರೆ ಪರಮೇಶ್ವರ್ ಅವ್ರಿಗೆ ಅರ್ಹತೆ ಇದೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಲೋಕಸಭಾ ಸದಸ್ಯರಾಗಿ ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಒಂದೇ ಒಂದು ಸಣ್ಣದು ಜಿಲ್ಲಾ ಅಭಿವೃದ್ಧಿಯಲ್ಲಿ ನಾವು ಕಾಂಟ್ರವರ್ಸಿ ಮಾಡಿಕೊಟ್ಟಿಲ್ಲ. ಗೊತ್ತಿಲ್ಲ ಅಂತಾರೆ. ಅದೇ ಅವರ ದೊಡ್ಡತನ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಕೊಡ್ತಾ ಇರತಕ್ಕಂಥ ಒಂದೊಂದು ಅದೇನಂತೀವಿ ನೀವು, ಅವ್ರಿಗೆ ಬೇರೆ ಬೇರೆಯವ್ರು ಕೊಡ್ತಾರಲ್ಲ ಒಂದು ಇದು ಅದಕ್ಕೇನೋ ಅಂತಾರೆ, ನಮ್ಮಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾರೆ ಮಗುನು ಅಳಿಸ್ತಾರೆ, ಇದೇನೋ ಜಿಗ್ತಾರೆ ಅಂತ. ಅದು ಹಂಗಾಗಿ ಇವೆಲ್ಲ ಏನೆಲ್ಲ ಇರ್ತವೆ. ಒಂದು ಸತ್ಯ, ಈ ಸರ್ಕಾರ ಏನು ಈ ಕಾಯ್ದೆ ತಂದಿದ್ದಾರಲ್ಲ, ಈ ಕಾಯ್ದೆಯಿಂದ ನಾನು ಅದ್ರ ಬಗ್ಗೆ ಡೀಪ್ ಆಗಿ ಹೋಗೋದಲ್ಲ. ಯಾರಿಗಾದ್ರೂ ಸುಳ್ಳಿ ಸುತ್ತಕೊಂಡು ಮತ್ತೆ ಜಾಡಿಸ್ತದೆ ಅಂದ್ರೆ ಅದು ಅವ್ರಿಗೇನೆ, ನಮ್ಮವ್ರಿಗೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ಎದುರಿಸಿ ರಾಜಕಾರಣದಲ್ಲಿ ನಾನೇನು ಕಿಸಿತೀನಿ ಅಂತ ಹೇಳ್ತಕ್ಕಂಥ ನಿಮ್ಮ ದುಷ್ಟತನ ಏನಿದೆ, ನಿಮ್ಮ ದಡ್ಡತನ ಏನಿದೆ, ಇನ್ ಮುಂದಾರು ಬಿಡ್ರಿ. ಇದು ಒಳ್ಳೇದಲ್ಲ, ರಾಜ್ಯದ ಅಭಿವೃದ್ಧಿ ನೋಡ್ರಿ ಅಂತ 100 ಸಾರಿ ಹೇಳಿದ್ರು, ಅದು ಮಾಡಕ್ ತಯಾರಾಗಿಲ್ಲ ಅವರು. ಕೇಂದ್ರ ಸರ್ಕಾರದ ಬಗ್ಗೆ ದುಡ್ಡು ತೋರಿಸ್ತಾರೆ, ದುಡ್ಡು ಕೊಟ್ಟಿಲ್ಲ ನಾನು ಹೇಳಿದೆ ಮೊನ್ನೆ.